ಕನ್ನಡಕ್ಕೆ ಶಾಶ್ವತ ಸ್ಥಾನಮಾನ ಕಲ್ಪಿಸಿದ ಗೋಕಾಕ್ ಚಳುವಳಿಗೆ 40ರ ಸಂಭ್ರಮ. ಸರ್ಕಾರದಿಂದ ಗೋಕಾಕ್ ಚಳುವಳಿಯ ಹಿನ್ನೋಟ ಮುನ್ನೋಟ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ರಾಯಚೂರಿನ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಕಾರ್ಯಕ್ರಮ ನಡೆದಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಿದರು. ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮದಲ್ಲಿ ಸಚಿವ ಶಿವರಾಜ್ ತಂಗಡಗಿ, ಶರಣ್ ಪ್ರಕಾಶ್ ಪಾಟೀಲ್ ಸೇರಿ ಹಲವು ಶಾಸಕರು, ಮಹನೀಯರು, ಹೋರಾಟಗಾರರು ಕೂಡ ಹಾಜರಿದ್ದರು. ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತನಾಡಿದರು. ಕರ್ನಾಟಕದಲ್ಲಿ ಕನ್ನಡವೇ ನಮ್ಮೆಲ್ಲರ ಉಸಿರಾಗಲಿ, ಆಡಳಿತ ಭಾಷೆಯಲ್ಲಿ ಕನ್ನಡ ಬಳಸಿ ಅಗ್ರ ಭಾಷೆಯಾಗಬೇಕು, ಎಲ್ಲಿಯೂ ಮಾತೃಭಾಷೆ ಕಾಯಲು ಸಮಿತಿ ಇಲ್ಲ. ಆದರೆ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಕಾವಲು ಸಮಿತಿ ರಚನೆ ಮಾಡಲಾಯಿತು. ಅದೇ ಸಮಿತಿಯಿಂದ ಈಗ ಕನ್ನಡ ಪ್ರಾಧಿಕಾರ ಎಂದಾಗಿದೆ. ಏಕೀಕರಣದ ನಂತರ ಕರ್ನಾಟಕ ಎಂದು ಹೆಸರಾಯಿತು. ರಾಯಚೂರಿನಲ್ಲಿ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದಾರೆ. 1983ರಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಮೊದಲು ಹೆಸರಿತ್ತು ಕನ್ನಡ ಕಾವಲು ಸಮಿತಿ ಅಂತ ಹೇಳಿ. ಆ ಕಾವಲು ಸಮಿತಿಯ ಅಧ್ಯಕ್ಷರಾಗಿ ಸೇವೆಯನ್ನ ಸಲ್ಲಿಸಿದಂತವರು 40 ವರ್ಷಗಳ ಕಾಲ ದೀರ್ಘ ರಾಜಕೀಯದಲ್ಲಿ ಕನ್ನಡ ಪರವಾದ ನಿಲುವನ್ನ ತಳೆದಂತವರು. ಈ ನೆಲದ ಭಾಷೆ, ಈ ಜನರ ಭಾಷೆ ಆಡಳಿತ ಭಾಷೆ ಆಗಬೇಕು ಅಂತ ಆದ್ಯತೆ ಕೊಟ್ಟಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯನವರು ಒಂದು ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದ. ಗೋಕಾಕ್ ಚಳುವಳಿ ಹಿನ್ನೋಟ ಮುನ್ನೋಟ, ಸಮೃದ್ಧ ಕರ್ನಾಟಕ ನಿರ್ಮಾಣಕ್ಕೆ ದಿಕ್ಸೂಚಿಯ ನೆಲೆ, ಈ ಒಂದು ಕಾರ್ಯಕ್ರಮ ಇದೀಗ ಉದ್ಘಾಟನೆ ಆಗ್ತಾ ಇದೆ. 1983ರಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಮೊದಲು ಹೆಸರಿತ್ತು ಕನ್ನಡ ಕಾವಲು ಸಮಿತಿ ಅಂತ ಹೇಳಿ. ಆ ಕಾವಲು ಸಮಿತಿಯ ಭಾಗವಹಿಸಿರ್ತಕ್ಕಂಥ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದಂಥ ಶಿವರಾಜ್ ತಂಗಡಗಿಯವರೇ, ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದಂಥ ಡಾಕ್ಟರ್ ಎಸ್.ಸಿ. ಮಹದೇವಪ್ಪ ಅವರೇ, ರಾಯಚೂರು ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರೇ, ಇನ್ನೊಬ್ಬರು ಸಣ್ಣ ನೀರಾವರಿ ಸಚಿವರಾದಂಥ ಮತ್ತೆ ರಾಯಚೂರಿನವರೇ ಆದಂಥ ಶ್ರೀ ಬೋಸರಾಜು ಅವರೇ, ಹಿರಿಯ ಶಾಸಕರಾದಂಥ ಹಂಪನಗೌಡ ಬಾದರ್ಲಿ ಅವರೇ, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಬಸವನಗೌಡ ದದ್ದಲ್ ಅವರೇ, ಶಾಸಕರಾದಂಥ ಬಸವನಗೌಡ ತುರ್ವಿಹಾಳ್ ಅವರೇ, ಮೇಲ್ಮನೆಯ ಸದಸ್ಯರಾದಂಥ ವಸಂತ್ ಕುಮಾರ್ ಅವರೇ, ಇನ್ನೊಬ್ಬರು ಮೇಲ್ಮನೆಯ ಸದಸ್ಯರಾದಂಥ ಅವರೇ, ಇನ್ನೊಬ್ಬರು ಮೇಲ್ಮನೆಯ ಸದಸ್ಯರಾದಂಥ ಚಂದ್ರಶೇಖರ್ ಪಾಟೀಲ್ ಅವರೇ, ಇನ್ನೊಬ್ಬರು ಮೇಲ್ಮನೆಯ ಸದಸ್ಯರಾದಂಥ ಬಸವನಗೌಡ ಬಾದರ್ಲಿ ಅವರೇ, ಮಾಜಿ ಶಾಸಕರು, ಮಾಜಿ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಆದಂಥ ಗೋಕಾಕ್ ಚಳುವಳಿನಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದಂಥ ಚಂದ್ರಕಾಂತ್ ಬೆಲ್ಲದ್ ಅವರೇ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಪುರುಷೋತ್ತಮ ಬಿಳಿಮಲೆಯವರೇ, ಕೃಷಿ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದಂಥ ಡಾಕ್ಟರ್ ಹನುಮಂತಪ್ಪ ಅವರೇ, ಮಾಜಿ ಮೇಲ್ಮನೆಯ ಸದಸ್ಯರಾದಂಥ ಬಸವರಾಜ್ ಪಾಟೀಲ್ ಇಟಗಿಯವರೇ, ಜಿಲ್ಲೆಯ ಎಲ್ಲ ಅಧಿಕಾರಿಗಳೇ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಹಿರಿಯ ಅಧಿಕಾರಿಗಳೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ, ಭಾಗವಹಿಸಿರ್ತಕ್ಕಂಥ
ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದಂಥ ಶಿವರಾಜ್ ತಂಗಡಗಿಯವರೇ, ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದಂಥ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಆತ್ಮೀಯ ಕನ್ನಡದ ಅಭಿಮಾನಿ ಬಂಧುಗಳೇ, ತಾಯಂದಿರೇ, ಎಲ್ಲ ಯುವಕ ಮಿತ್ರರೇ, ಸುದ್ದಿ ಮಾಧ್ಯಮದ ಗೆಳೆಯರೇ, ಇವತ್ತು ರಾಯಚೂರಿನಲ್ಲಿ ಕರ್ನಾಟಕ ಸಂಭ್ರಮ 50 ಅದರ ಪ್ರಯುಕ್ತ ಗೋಕಾಕ್ ಚಳುವಳಿ ಹಿನ್ನೋಟ ಮತ್ತು ಮುನ್ನೋಟ ಈ ಕಾರ್ಯಕ್ರಮವನ್ನು ಕನ್ನಡ ಸಂಸ್ಕೃತಿ ಇಲಾಖೆ, ಕರ್ನಾಟಕ ಸರ್ಕಾರ ಮತ್ತು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ ಮತ್ತು ಜಿಲ್ಲಾ ಆಡಳಿತ ಇವರೆಲ್ಲರೂ ಕೂಡ ಸೇರಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಭಾಗಿಯಾಗಿದ್ದೇನೆ. ಮತ್ತೆ ಈ ಕಾರ್ಯಕ್ರಮವನ್ನು ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತೇಳಿ ಘೋಷಣೆಯನ್ನು ಮಾಡಲಿಕ್ಕೆ ಬಯಸ್ತೇನೆ. ಆಂಧ್ರದಕ್ಕೆ ಪಕ್ಕದಲ್ಲಿರ್ತಕ್ಕಂಥ ಜಿಲ್ಲೆ ಇದು ರಾಯಚೂರು ಜಿಲ್ಲೆ. ತೆಲಂಗಾಣ, ಆಂಧ್ರ. ಇಲ್ಲಿ ಆಂಧ್ರ ಅಂತ ಕರೆಯೋದು ಮೊದಲು, ಆಮೇಲೆ ತೆಲಂಗಾಣ ಆಗಿದೆ. ಆಂಧ್ರ, ತೆಲಂಗಾಣ. ಸ್ವಲ್ಪ ತೆಲುಗು ಭಾಷೆಯ ಪ್ರಭಾವ ಇದೆ ಈ ಭಾಗದಲ್ಲಿ, ಇಲ್ಲ ಅಂತಲ್ಲ, ಉರ್ದು ಭಾಷೆಯ ಪ್ರಭಾವನೂ ಕೂಡ ಇದೆ. ಯಾಕಂತಂದ್ರೆ ಬಹಳ ದೀರ್ಘಕಾಲ ನಿಜಾಮರ ಆಡಳಿತಕ್ಕೆ ಒಳಪಟ್ಟಿದ್ದಂಥ ಪ್ರದೇಶ ಇದು. ಆಮೇಲೆ ಪಕ್ಕದಲ್ಲಿ ಇರೋದ್ರಿಂದ ಸ್ವಾಭಾವಿಕವಾಗಿ ತೆಲುಗು ಭಾಷೆಯ ಪ್ರಭಾವನೂ ಕೂಡ ಇದ್ದೇ ಇರ್ತದೆ. ಯಾಕಂದ್ರೆ ಇಲ್ಲಿಂದ ಅಲ್ಲಿ ನೆಂಟರಿಗೆ ಹೋಗಿರ್ತಾರೆ, ಅಲ್ಲಿಂದ ಇಲ್ಲಿ ನೆಂಟರು ಬಂದಿರ್ತಾರೆ. ಕನ್ನಡನೂ ಅವ್ರ ಕಡೆಯವ್ರು ಕಲಿಬೇಕಾಗ್ತದೆ, ಈ ಕಡೆಯವರು ಕಲಿಬೇಕಾಗ್ತದೆ. ತೆಲುಗುನೂ ಕೂಡ ಈ ಕಡೆಯವರು ಕೂಡ ಕಲಿಬೇಕಾಗ್ತದೆ. ಆದರೆ ಕರ್ನಾಟಕ ಏಕೀಕರಣ ಆಯಿತು. ಏಕೀಕರಣ ಆದಮೇಲೆ ಬೇರೆ ಬೇರೆ ರಾಜ್ಯಗಳಲ್ಲಿ ಸೇರ್ಕೊಂಡಿದ್ದಂಥ ಕನ್ನಡ ಮಾತನಾಡ್ತಕ್ಕಂಥ ಜನರು ಒಂದು ರಾಜ್ಯಕ್ಕೆ ಸೇರಬೇಕು ಅಂತೇಳಿ ಅವತ್ತು ಹೋರಾಟ ನಡೀತು. ಏಕೀಕರಣಕ್ಕೋಸ್ಕರ ಹೋರಾಟ ನಡೀತು. ಇಲ್ಲಿ ಇವತ್ತು ನಾವು ನೋಡ್ತಾ ಇರ್ತಕ್ಕಂಥ ಮುಂಬೈ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ತಮಿಳುನಾಡಿನಲ್ಲಿದ್ದಂಥ ಬಳ್ಳಾರಿ, ಮಂಗಳೂರು, ಉಡುಪಿ, ಇವೆಲ್ಲವೂ ಕೂಡ ಬೇರೆ ಬೇರೆ ರಾಜ್ಯಗಳಲ್ಲಿ ಸೇರ್ಕೊಂಡ್ಬಿಟ್ಟಿದ್ದು. ಏಕೀಕರಣ ಆದಮೇಲೆ ಮೈಸೂರು ರಾಜ್ಯಕ್ಕೆ ಸೇರ್ಪಡೆ ಆದವು. 1956 ನವೆಂಬರ್ 1ನೇ ತಾರೀಕು ಕರ್ನಾಟಕದಲ್ಲಿ ಏಕೀಕರಣ ಆಯಿತು. ಭಾಷಾವಾರು ಪ್ರಾಂತ್ಯ ವಿಂಗಡಣೆ ಆಗಿ ಏಕೀಕರಣ ಆಯಿತು. ಆಗ ಏಕೀಕರಣ ಆದಾಗ 1956 ನವೆಂಬರ್ 1ನೇ ತಾರೀಕು ಇವತ್ತು ನಾವು ನೋಡ್ತಾ ಇರ್ತಕ್ಕಂಥ
ನಾವು ವಾಸಿಸ್ತಾ ಇರ್ತಕ್ಕಂಥ ಕರ್ನಾಟಕ ಅಂತೇಳಿ ಹೆಸರಿರಲಿಲ್ಲ, ಮೈಸೂರು ರಾಜ್ಯ ಅಂತಲೇ ಇತ್ತು. ದೇವರಾಜ ಅರಸರವರು ಮುಖ್ಯಮಂತ್ರಿ ಆಗಿದ್ದಾಗ ಅವರು 1972ರಲ್ಲಿ ಮುಖ್ಯಮಂತ್ರಿ ಆದರು. 73ನೇ ಇಸ್ವಿನಲ್ಲಿ ಮೈಸೂರು ರಾಜ್ಯವನ್ನ ಕರ್ನಾಟಕ ಅಂತ ನಾಮಕರಣ ಆಯಿತು. ಕರ್ನಾಟಕ ಅಂತ ನಾಮಕರಣ ಆಯಿತು. ಅದು 1973 ನವೆಂಬರ್ 1ನೇ ತಾರೀಕು ಘೋಷಣೆ ಆಯಿತು. ಕರ್ನಾಟಕ ಅಂತ ಘೋಷಣೆ ಆಯಿತು. ಅದಾಗಿ 50 ವರ್ಷಗಳು ತುಂಬೋಗಿದ್ದಾವೆ. ಈಗ ನಾವು 51ನೇ ವರ್ಷ ಆಗಿದೆ. 50 ವರ್ಷ ತುಂಬೋಯ್ತು. 51ನೇ ವರ್ಷದಲ್ಲಿ ಇದ್ದೀವಿ. ನಾನು ಕಳೆದ ವರ್ಷ ಬಜೆಟ್ ಭಾಷಣ ಮಾಡುವಾಗ ನಾವು ಏಕೀಕರಣ ಆಮೇಲೆ ಕರ್ನಾಟಕ ಅಂತ ನಾಮಕರಣ ಆಗಿ 50 ವರ್ಷ ತುಂಬದಂತದನ್ನ ಇಡೀ ವರ್ಷ ಆಚರಣೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ. ಇದು 2024 ನವೆಂಬರ್ 1ನೇ ತಾರೀಕಿಗೆ ಮುಗಿತಾ ಇದೆ. ಸಮಾರೋಪ ಸಭೆ ಆಗಬೇಕು. ಅದಕ್ಕೋಸ್ಕರ ಇಡೀ ವರ್ಷ ಕರ್ನಾಟಕ ಸಂಭ್ರಮ 50 ಅದನ್ನ ಇಡೀ ವರ್ಷ ಆಚರಣೆ ಮಾಡ್ತಾ ಇದ್ದೀವಿ. ಅದರ ಅಂಗವಾಗಿ ಅನೇಕ ಭಾಗಗಳಲ್ಲಿ, ಮೈಸೂರಿನಲ್ಲಿ, ಇಲ್ಲಿ, ಆಮೇಲೆ ಮಂಗಳೂರು ಗಡಿ ಭಾಗದಲ್ಲಿ ಮತ್ತೆ ಗಡಿ ಭಾಗದಲ್ಲಿ ಅಲ್ಲಿ ಕೂಡ ಸಭೆಗಳನ್ನು ಮಾಡಿದ್ದಾರೆ. ಇಲ್ಲಿ ಕೂಡ ರಾಯಚೂರಿನಲ್ಲೂ ಕೂಡ ಅದನ್ನೇ ಮಾಡ್ತಾ ಇರ್ತಕ್ಕಂಥದ್ದು. ನಮ್ಮ ಘೋಷವಾಕ್ಯ ಏನ್ ಗೊತ್ತಾ? ಕರ್ನಾಟಕ ಹೆಸರಾಯಿತು, ಕನ್ನಡ ಉಸಿರಾಗಲಿ. ಕರ್ನಾಟಕ ಹೆಸರಾಯಿತು, ಕನ್ನಡ ನಮ್ಮೆಲ್ಲರ ಉಸಿರಾಗಲಿ, ನಿಮ್ಮೆಲ್ಲರ ಉಸಿರಾಗಲಿ. ಇಲ್ಲಿ ಕೂಡ ರಾಯಚೂರಿನಲ್ಲೂ ಕೂಡ ಅದನ್ನೇ ಮಾಡ್ತಾ ಇರ್ತಕ್ಕಂಥದ್ದು. ನಮ್ಮ ಘೋಷವಾಕ್ಯ ಏನ್ ಗೊತ್ತಾ? ಕರ್ನಾಟಕ ಹೆಸರಾಯಿತು, ಕನ್ನಡ ಉಸಿರಾಗಲಿ. ಕರ್ನಾಟಕ ಹೆಸರಾಯಿತು, ಕನ್ನಡ ನಮ್ಮೆಲ್ಲರ ಉಸಿರಾಗಲಿ, ನಿಮ್ಮೆಲ್ಲರ ಉಸಿರಾಗಲಿ. ಇಡೀ 7 ಕೋಟಿ ಜನರ ಉಸಿರಾಗಲಿ. ಕರ್ನಾಟಕದಲ್ಲಿ ವಾಸ ಮಾಡ್ತಕ್ಕಂಥವರೆಲ್ಲರೂ ಕನ್ನಡಿಗರೇ. ಅವ್ರ ಮಾತೃಭಾಷೆ ಮಾತಾಡಬೇಡಿ ಅಂತ ನಾವು ಹೇಳಲ್ಲ, ಆದರೆ ವ್ಯಾವಹಾರಿಕ ಭಾಷೆಯಾಗಿ ಕನ್ನಡ ಬಳಸಿ. ಕನ್ನಡ ಆಡಳಿತ ಭಾಷೆಯಾಗಿ ಕನ್ನಡವನ್ನು ಬಳಸಿ. ಕನ್ನಡ ಆಡಳಿತ ಭಾಷೆ ಆಗಬೇಕು ಅಂತೇಳಿ ಆಗ್ತಾನೆ ಗೋಕಾಕ್ ಚಳುವಳಿ ಮುಗಿದಿತ್ತು. ನಾನು 83ರಲ್ಲಿ MLA ಆದೆ. 83 ಮೇ ತಿಂಗಳಲ್ಲಿ ಕನ್ನಡ ಕಾವಲು ಸಮಿತಿ ರಚನೆ ಆಯಿತು. ನಾನು ಅದರ ಮೊದಲನೇ ಅಧ್ಯಕ್ಷ. ಕನ್ನಡ ಕಾವಲು ಸಮಿತಿಯ ಮೊದಲನೇ ಅಧ್ಯಕ್ಷ ರಾಮಕೃಷ್ಣ ಹೆಗ್ಡೆ ಅವರು ಮುಖ್ಯಮಂತ್ರಿ ಇದ್ರು. ನನಗೆ ಕರೆದು ಹೇಳಿದ್ರು, ನೀವು ಸ್ವತಂತ್ರರಾಗಿ ಗೆದ್ದು ಬಂದಿದ್ದೀರಿ, ನಿಮ್ಮನ್ನ ಕನ್ನಡ ಕಾವಲು ಸಮಿತಿ ಅಧ್ಯಕ್ಷನನ್ನಾಗಿ ಮಾಡ್ತಾ ಇದ್ದೀವಿ. ಯಾಕಂತಂದ್ರೆ ಗೋಕಾಕ್ ಚಳುವಿಯ ಪ್ರಭಾವ, ಅದರ ಹೋರಾಟ, ಅದರ ಬಿಸಿ ನಮ್ಮ ಮೇಲಿದೆ.
ನಾವು ಕನ್ನಡಕ್ಕೆ ಪ್ರಾಧಾನ್ಯತೆಯನ್ನು ಕೊಡಬೇಕು. ಕನ್ನಡ ನಮ್ಮ ಅಗ್ರ ಭಾಷೆಯಾಗಬೇಕು, ಕನ್ನಡ ಆಡಳಿತ ಭಾಷೆ ಆಗಬೇಕು ಅಂತೇಳಿ ನನ್ನನ್ನ ಅಧ್ಯಕ್ಷನನ್ನಾಗಿ ಮಾಡಿದ್ರು. ನಾನು ಹೇಳಿದೆ ರಾಮಕೃಷ್ಣ ಹೆಗ್ಡೆ ಅವರಿಗೆ, ನಾನೇನು ಸಾಹಿತಿನೂ ಅಲ್ಲ, ಕನ್ನಡ MA ಓದಿಲ್ಲ, ನನ್ನನ್ನು ಯಾಕ್ರಿ ನೀವು ಕರೆದು ಇದನ್ನ ಮಾಡ್ತೀರಿ ಅಂತ ಹೇಳಿದೆ ನಾನು ರಾಮಕೃಷ್ಣ ಹೆಗ್ಡೆ. ಇಲ್ಲ, ನಿಮಗೆ ಕನ್ನಡದ ಬಗ್ಗೆ ಅಭಿಮಾನ ಇದೆ, ಅದನ್ನು ನಾನು ಗುರುತಿಸಿದ್ದೇನೆ, ಅದಕ್ಕೋಸ್ಕರವಾಗಿ ನೀವು ಕನ್ನಡ ಕಾವಲು ಸಮಿತಿ ಅಧ್ಯಕ್ಷನಾಗಲೇಬೇಕು ಅಂತ ಹೇಳಿದ್ರು. ನಾನು 1 ವರ್ಷ 1 ತಿಂಗಳು 2 ತಿಂಗಳು ಇದ್ದೆ, 2 ತಿಂಗಳು ಇದ್ದೆ ಅನ್ನೋ ಕಾಣಿಸುತ್ತೆ. ಆಮೇಲೆ ನನ್ನನ್ನು ಮಿನಿಸ್ಟರ್ ಮಾಡ್ಬಿಟ್ರು. ಆಮೇಲೆ ಬೇರೆಯವರು ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರಾದರು. ಇಲ್ಲ, ನಾನು ಆಗ ರೇಷ್ಮೆ ಮಂತ್ರಿ ಆದೆ. 84 ಆಗಸ್ಟ್ 17ನೇ ತಾರೀಕು ರೇಷ್ಮೆ ಮಂತ್ರಿ ಆದದ್ದು. ಮೇ ತಿಂಗಳು ಕನ್ನಡ ಕಾವಲು ಸಮಿತಿ ಅಧ್ಯಕ್ಷನಾದದ್ದು 83ರಲ್ಲಿ. 84ರಲ್ಲಿ ಮಿನಿಸ್ಟರ್ ಆದದ್ದು ಆಗಸ್ಟ್ 14ನೇ ತಾರೀಕು. ಹಾಗಾಗಿ ನಾನು ಹೇಳಿದೆ, ನೋಡಿ, ಯಾವುದೇ ರಾಜ್ಯದಲ್ಲಿ ನಮ್ಮ ಮಾತೃಭಾಷೆಯನ್ನ ಕಾಯಲಿಕ್ಕೆ ಒಂದು ಕಾವಲು ಸಮಿತಿ ಅಂತ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾವ್ದಾದ್ರು ರಾಜ್ಯದಲ್ಲಿ ಇದೆಯಾ? ತಮಿಳುನಾಡಿನಲ್ಲಿ ಇದೆಯಾ? ಆಂಧ್ರದಲ್ಲಿ ಇದೆಯಾ? ಕೇರಳದಲ್ಲಿ ಇದೆಯಾ? ಉತ್ತರ ಪ್ರದೇಶದಲ್ಲಿ ಇದೆಯಾ? ಬಿಹಾರ್ನಲ್ಲಿ ಇದೆಯಾ? ಮಧ್ಯಪ್ರದೇಶದಲ್ಲಿ ಇದೆಯಾ? ಒರಿಸ್ಸಾದಲ್ಲಿ ಇದೆಯಾ? ಕರ್ನಾಟಕದಲ್ಲಿ ಕನ್ನಡ ಕಾಯಲಿಕ್ಕೆ, ಕನ್ನಡವನ್ನ ಕನ್ನಡ ನಾಡಿನಲ್ಲಿ ಆಡಳಿತ ಭಾಷೆ ಮಾಡಲಿಕ್ಕೆ, ಅದು ಸರಿಯಾದ ರೀತಿಯಲ್ಲಿ ಜಾರಿಯಾಗಲಿಕ್ಕೆ ಒಂದು ಕಾವಲು ಸಮಿತಿಯನ್ನ ಮಾಡಿದ್ದು ಕರ್ನಾಟಕದಲ್ಲಿ ಅದೇ ಮೊದಲನೇ ಬಾರಿ. ಈಗ ಅದೇ ಅಭಿವೃದ್ಧಿ ಪ್ರಾಧಿಕಾರ ಆಗಿರ್ತಕ್ಕಂಥದ್ದು. ಅವರ ಅಧ್ಯಕ್ಷರು ಪುರುಷೋತ್ತಮ ಬಿಳಿಮಲಿ ಅವರು. ನಮ್ಮ ಸ್ವಲ್ಪ ಇಂಪ್ರೂವ್ಡ್ ಅಭಿವೃದ್ಧಿ ಆಗಿರ್ತಕ್ಕಂಥದ್ದು ಅದರ ಪ್ರಾಧಿಕಾರದ, ಈಗ ಸಮಿತಿ ಇಲ್ಲ, ಪ್ರಾಧಿಕಾರ ಆಗಿದೆ, ಅದರ ಅಧ್ಯಕ್ಷರಾಗಿದ್ದಾರೆ. ನಾನು ಅವತ್ತು ಸರ್ಕಾರದ ಫೈಲ್ಗಳ ಮೇಲೆ ಕನ್ನಡದಲ್ಲಿ ಸೈನ್ ಮಾಡೋದು ಪ್ರಾರಂಭ ಮಾಡಿದ್ದು. ಇವತ್ತಿನವರೆಗೂ ಕೂಡ ಕನ್ನಡ ಬಿಟ್ಟು ಬೇರೆ ಭಾಷೆಯಲ್ಲಿ ಸೈನ್ ಮಾಡಲ್ಲ. ಟಿಪ್ಪಣಿಗಳನ್ನು ಬರೆಯೋದು ಕೂಡ ಕನ್ನಡದಲ್ಲೇ ಬರೀತೀವಿ. ಹೊರ ರಾಜ್ಯಗಳಿಗೆ ಅಥವಾ ಇಂಗ್ಲಿಷ್ನಲ್ಲಿ ಮಾತ್ರ ಸೈನ್ ಹಾಕ್ತೀವಿ. ನಾ ಇಂಗ್ಲಿಷ್ನಲ್ಲಿ ಸೈನ್ ಹಾಕದೇ ಇಲ್ಲ ಅಂತಲ್ಲ. ಅದಕ್ಕೆ ನಾವೇನು ಹೇಳ್ತೀವಿ ಅಂತಂದ್ರೆ, ಇಂಗ್ಲಿಷನ್ನ ಕಲಿಬೇಡಿ ಅಂತ ಹೇಳಲ್ಲ, ಅಥವಾ ಇನ್ಯಾವುದೇ ಭಾಷೆಯನ್ನ ಕಲಿಬೇಡಿ ಅಂತ ಹೇಳಲ್ಲ. ಕಲೀರಿ, ಆದರೆ ನಮ್ಮ ಮಾತೃಭಾಷೆ, ಈ ನಾಡಿನ ಭಾಷೆ, ರಾಜ್ಯ ಭಾಷೆ, ಅದಕ್ಕೆ ಅಗ್ರಸ್ಥಾನ ಇರಬೇಕು. ನಾವೆಲ್ಲರೂ ಕೂಡ ಮನೆಯಲ್ಲೂ ಕನ್ನಡದಲ್ಲಿ ಮಾತಾಡಬೇಕು, ಮತ್ತೆ ಕನ್ನಡದಲ್ಲಿ ವ್ಯವಹರಿಸ್ತಕ್ಕಂಥದ್ದನ್ನ ಕಲ್ತ್ಕೊಂಡು ಮಾಡಿದಾಗ ಮಾತ್ರ ಕನ್ನಡ ಅಬಾಧಿತವಾಗಿ ಅಗ್ರಭಾಷೆ ಆಗಲಿಕ್ಕೆ ಸಾಧ್ಯ. ಅದನ್ನು ಮಾಡಬೇಕು. ಈಗ ಗೋಕಾಕ್ ಚಳವಳಿ ಯಾಕೆ ನಡೀತು ನಿಮಗೆಲ್ಲ ಗೊತ್ತಿದೆ. ಬಹಳ ಜನ ಇಲ್ಲ ಗೋಕಾಕ್ ಚಳವಳಿನಲ್ಲಿ ಹೋರಾಟ ಮಾಡಿದ್ರು. ನಮ್ಮ ಬೆಲ್ಲದವರು ಕೂಡ ಇದ್ರು. ನಾನು ಕೂಡ ಗೋಕಾಕ್ ಚಳವಳಿನಲ್ಲಿ ಇದ್ದೆ, ಆದರೆ ಮುಂದ್ಗಡೆ ಇರಲಿಲ್ಲ. ಮಲ್ಲೇಶ್ ಇದ್ರು, ಟಿ ಮಲ್ಲೇಶ್, ಗೊತ್ತಲ್ಲ ನಿಮಗೆ? ಟಿ ಮಲ್ಲೇಶ್ ಇದ್ರು. ಅವರು ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ರು ಗೋಕಾಕ್ ಚಳವಳಿಗೆ. ಬಹುಶಃ ಇದಕ್ಕೆ ವೇಗ ಸಿಕ್ಕಿದ್ದು ರಾಜ್ಕುಮಾರ್ ಅವರು ಈ ಗೋಕಾಕ್ ಚಳವಳಿಯನ್ನ ಅನುಷ್ಠಾನ ಮಾಡಬೇಕು ಅಂತೇಳಿ ಹೋರಾಟಕ್ಕೆ ಇಳಿದ ಮೇಲೆ ಅದಕ್ಕೆ ವೇಗ ಸಿಕ್ತು. ಅದಕ್ಕೆ ನಮ್ಮ ಸಾರಾ ಗೋವಿಂದ್
ಮೊದಲು ಪ್ರಾರಂಭ ಆದದ್ದು ಇಲ್ಲಿ ಧಾರವಾಡ, ಮತ್ತೆ ಮೈಸೂರು, ಆಮೇಲೆ ಬೆಂಗಳೂರು, ಆಮೇಲೆ ಎಲ್ಲ ರಾಜ್ಯಗಳು, ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ. ಬಹುಶಃ ಇದು ಒಂದು ಐತಿಹಾಸಿಕವಾದಂಥ ಚಳವಳಿ. ಅದನ್ನು ಗೋಕಾ ಚಳವಳಿ ಅನ್ನೋದಕ್ಕಿಂತ ಕನ್ನಡ ಚಳವಳಿ ಮತ್ತು ಭಾಷಾ ಚಳವಳಿ ಅಂತ ಕರೆದರೆ ಸೂಕ್ತ ಅಂತೇಳಿ ನಾನು ಅನ್ಕೊಂಡಿದ್ದೀನಿ. ಭಾಷಾ ಚಳವಳಿ ಯಾಕಂತಂದ್ರೆ ಗೋಕಾಕ್ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ರಚನೆ ಆಯಿತು. ಅದಕ್ಕೋಸ್ಕರ ಗೋಕಾಕ್ ಸಮಿತಿ, ಗೋಕಾಕ್ ವರದಿ ಅಂತ ಅವರು ವರದಿ ಕೊಟ್ಟರು. ಅದಕ್ಕೋಸ್ಕರ ಗೋಕಾಕ್ ವರದಿ. ಬಹುಶಃ ಕರ್ನಾಟಕದಲ್ಲಿ ಭಾಷಾ ಚಳವಳಿಗಳ ಹೋರಾಟ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಐತಿಹಾಸಿಕವಾಗಿ ನಡೆದಂತ ಚಳವಳಿ ಈ ಭಾಷಾ ಚಳವಳಿ ಮತ್ತು ಕನ್ನಡದ ಚಳವಳಿ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಅಲ್ವಾ? ನೀವೆಲ್ಲ ಕನ್ನಡಿಗರು. ರಾಯಚೂರಿನಲ್ಲಿ ಯಾವುದೇ ಭಾಷೆ ಮಾತಾಡ್ತಾರೆ, ಮಾತಾಡಲಿ. ಯಾವ ಭಾಷೆಗೂ ವಿರೋಧ ಇಲ್ಲ, ನಾವು ಯಾವ ಭಾಷೆಗೂ ವಿರೋಧ ಇಲ್ಲ. ಆದರೆ ನಮ್ಮ ಆಡಳಿತ ಭಾಷೆ ಕನ್ನಡ ಆಗಬೇಕು. ನಾನು ಕನ್ನಡ ಕಾವಲು ಸಮಿತಿ ಅಧ್ಯಕ್ಷನಾಗಿದ್ದಾಗ ಎಲ್ಲ ಇಂಗ್ಲಿಷ್ ಟೈಪ್ ರೈಟರ್ಗಳಿದ್ವಲ್ಲ, ಈಗೇನು ಟೈಪ್ ರೈಟರ್ಗಳು ಮುಂದಕ್ಕೆ ಹೊಂಟೋಗ್ಬಿಟ್ಟಿದ್ದಾವೆ, ಇಲ್ಲ ಈಗೇನು ಬಳಕೆ ಇಲ್ಲ ಅವು. ಆಗ ನಾನು ಇದ್ದಾಗ ಎಲ್ಲ ಇಂಗ್ಲಿಷ್ ಟೈಪ್ ರೈಟರ್ಗಳನ್ನೆಲ್ಲ ಕಿತ್ಕೊಂಡು ಕನ್ನಡ ಟೈಪ್ ರೈಟರ್ ಕೊಡ್ತಾ ಇದ್ದೆ. ನಾನು ಮಾಡಬೇಕಪ್ಪ ಅಂತ ಹೇಳಿ ಮಾಡ್ತಾ ಇದ್ದೆ. ಸೊ ಈಗ ಬದಲಾವಣೆ ಆಗ್ಬಿಟ್ಟಿದೆ. ಈಗ ಡಿಜಿಟಲ್ ಯುಗ ಬಂದ್ಬಿಟ್ಟಿದೆ. ಈಗ ಪೇಪರ್ಲೆಸ್ ವ್ಯವಹಾರ ಬಂದ್ಬಿಟ್ಟಿದೆ. ಅದರಿಂದ ಈಗ ಬದಲಾವಣೆ ಆಗಿದೆ. ನಾವು ಬದಲಾವಣೆಗೆ ಹೊಂದ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅದರಂತೆ ಈಗ ಕನ್ನಡದಲ್ಲಿ ತಂತ್ರಜ್ಞಾನವನ್ನು ಕೂಡ ಬೆಳೆದಿದೆ. ಅದನ್ನ ಅಳವಡಿಸ್ಕೊಳ್ತಕ್ಕಂಥ ಕೆಲಸ ಮಾಡಬೇಕು. ನಾವು ಕನ್ನಡ ನಮ್ಮ ಭಾಷೆ, ನಾವು ಬಹಳ ದುರಾಭಿಮಾನ ಬೆಳೆಸ್ಕೋಬೇಕಾದಂತ ಅಗತ್ಯ ಇಲ್ಲ. ಕನ್ನಡದ ಬಗ್ಗೆ, ನಮ್ಮ ಭಾಷೆ ಬಗ್ಗೆ, ನಮ್ಮ ಮಾತೃಭಾಷೆ ಬಗ್ಗೆ ದುರಾಭಿಮಾನ ಬೆಳೆಸ್ಕೋಬೇಕಾದಂತ ಅಗತ್ಯ ಇಲ್ಲ. ಆದರೆ ಅಭಿಮಾನವನ್ನ ಬೆಳೆಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಲೇಬೇಕು. ಅಭಿಮಾನ ಇರಬೇಕಲ್ಲ. ಈಗ ಬೇರೆ ರಾಜ್ಯಗಳಿಗೆ ದುರಾಭಿಮಾನ ಇದೆ. ನಾವು ಕನಿಷ್ಠ ಅಭಿಮಾನವನ್ನು ಬೆಳೆಸ್ಕೋಬೇಕಲ್ಲ. ಅಭಿಮಾನ ಬೆಳೆಸ್ಕೊಂಡು ಕರ್ನಾಟಕದಲ್ಲಿ ಕನ್ನಡದ ವಾತಾವರಣವನ್ನ ನಿರ್ಮಾಣ ಮಾಡತಕ್ಕಂಥದ್ದು ಅತ್ಯಂತ ಅವಶ್ಯ ಅಲ್ವಾ? ಕನ್ನಡದ ವಾತಾವರಣ ಆಗ್ಬೇಕಲ್ಲ. ಅದು ಬಿಟ್ಟು ಅವರು ಯಾರೋ, ನಾನು ಮೈಸೂರಿನಲ್ಲೂ ಕೂಡ ಹೇಳ್ತಾ ಇದ್ದೆ, ಎಲ್ಲ ಕಡೆನೂ ಹೇಳ್ತೀನಿ, ಬೇರೆ ಭಾಷೆಯವ್ರು ಸಿಕ್ಕಿದ್ರೆ ಅವ್ರ ಭಾಷೆನಲ್ಲಿ ಮಾತಾಡೋದು ನಾವು. ನೀವು ಧಾರಾಳತನ ಇರಲಿ, ಬಹಳ ಉದಾರಿಗಳಾಗಬಾರ್ದು. ಉದಾರಿತನ ಇರಬೇಕು, ಉದಾರತ್ವ ಇರಬೇಕು. ಆದರೆ ಬಹಳ ಉದಾರಿಗಳಾಗಿ ನಮ್ಮ ಮಾತೃಭಾಷೆಗೆ ಧಕ್ಕೆ ಆಗ್ತಕ್ಕಂಥ ಕೆಲಸವನ್ನ ಕನ್ನಡಿಗರಾದಂಥ ನಾವು ಯಾವ ಕಾರಣಕ್ಕೂ ಕೂಡ ಮಾಡಬಾರದು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದಾಗಬೇಕಲ್ವಾ? ಕರ್ನಾಟಕ, ಕನ್ನಡ ನಮ್ಮ ಮಾತೃಭಾಷೆ, ಈ ನೆಲದ ಭಾಷೆ, ರಾಜ್ಯ ಭಾಷೆ, ಇದಕ್ಕೆ ಅಗ್ರಸ್ಥಾನ ಇರಬೇಕಲ್ಲ. ಅದು ಇರಬೇಕು. ರಾಯಚೂರು ಅಂತ ಪ್ರದೇಶದಲ್ಲಿ ಇರಬೇಕು, ಇಡೀ ರಾಜ್ಯದಲ್ಲಿ ಇರಬೇಕು. ಈಗ ಕಲಬುರಗಿಗೆ ಹೋದ್ರೆ ಹೆಚ್ಚು ಉರ್ದು ಭಾಷೆನಲ್ಲಿ, ಉರ್ದು ಮಿಶ್ರಿತ ಕನ್ನಡ ಭಾಷೆನಲ್ಲಿ ಮಾತಾಡ್ತಾರೆ. ಬೀದರ್ಗೆ ಹೋದ್ರೆ ಉರ್ದು ಮಿಶ್ರಿತ ಭಾಷೆನಲ್ಲಿ ಬಹಳ ಜನ ಉರ್ದುನಲ್ಲಿ ಓದಿರ್ತಾರೆ. ಈಗ ಮರಾಠಿ ಭಾಷೆನಲ್ಲಿ ಮಾತಾಡ್ತಕ್ಕಂಥ ಬಾರ್ಡರ್ನಲ್ಲೆಲ್ಲ ಮರಾಠಿ ಭಾಷೆಯಲ್ಲಿ ಮಾತಾಡ. ಹಾಗಂತ ಹೇಳಿ ನಾವು ಯಾವ ಕಾರಣಕ್ಕೂ ಕೂಡ ಕನ್ನಡ ಭಾಷೆಯನ್ನ ಬಳಸೋದನ್ನ ಬಿಡಬಾರದು. ಯಾರು ಬೇರೆ ಭಾಷೆನಲ್ಲಿ ಮಾತಾಡ್ತಾರೆ, ಮರಾಠಿ ಭಾಷೆನಲ್ಲಿ ಮಾತಾಡ್ತಾರೆ, ತೆಲುಗು ಭಾಷೆನಲ್ಲಿ ಮಾತಾಡ್ತಾರೆ, ತಮಿಳು ಭಾಷೆನಲ್ಲಿ ಮಾತಾಡ್ತಾರೆ, ಮಲಯಾಳಂ ಭಾಷೆನಲ್ಲಿ ಮಾತಾಡ್ತಾರೆ,
ಅವರಿಗೆ ಕನ್ನಡವನ್ನು ಕಲಿಸ್ತಕ್ಕಂಥ ಕೆಲಸ ಮಾಡಬೇಕು ಹೊರತು ಅವ್ರ ಭಾಷೆನಲ್ಲೇ ನಾವು ವ್ಯವಹರಿಸ್ತಕ್ಕಂಥ ಕೆಲಸ ಆಗಬಾರ್ದು. ಇಲ್ಲಿ ಕನ್ನಡದ ನೆಲದಲ್ಲಿ ವಾಸ ಮಾಡ್ತಕ್ಕಂಥವ್ರು, ಕರ್ನಾಟಕದಲ್ಲಿ ಜೀವನ ಮಾಡ್ತಕ್ಕಂಥವ್ರು, ಇಲ್ಲಿ ಕಲಿತಕ್ಕಂಥವ್ರು, ಇಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಕನ್ನಡದಲ್ಲಿ ಮಾತಾಡಬೇಕಲ್ಲ. ಅದಕ್ಕೋಸ್ಕರ ಈ ಕನ್ನಡ ಗಟ್ಟಿಯಾಗಿ ಉಳಿಬೇಕು, ಗಟ್ಟಿಯಾಗಿ ಬೆಳೀಬೇಕು, ಎಂದೆಂದಿಗೂ ಕೂಡ ಕನ್ನಡಮಯ ಆಗಿರಬೇಕು ಕರ್ನಾಟಕ ಅಂತಕ್ಕಂಥದಕ್ಕೋಸ್ಕರವಾಗಿ ನಾವು ಈ 1 ವರ್ಷ ಕರ್ನಾಟಕ ನಾಮಕರಣ ಆಯ್ತಲ್ಲ, ಈ 1 ವರ್ಷವನ್ನು ಆಚರಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ವಿಧಾನಸೌಧದ ಮುಂದ್ಗಡೆ ಕನ್ನಡ ಭುವನೇಶ್ವರಿ ಪ್ರತಿಮೆಯನ್ನು ಕೂಡ ನವೆಂಬರ್ 1ನೇ ತಾರೀಕು ನಾನು ಹೇಳಿದ್ದೀನಿ ತಂಗಡಿಯವರಿಗೆ, ಇಲ್ಲಪ್ಪ ಮುಂದಕ್ಕೆ ಹಾಕಕ್ಕೆ ಹೋಗ್ಕೂಡುದು ಯಾವ ಕಾರಣಕ್ಕೂ, ನವೆಂಬರ್ 1ನೇ ತಾರೀಕಿನೊಳಗಡೆನೆ ಆಗಬೇಕು. ಅಲ್ಲಿ ನನಗೊಂದ್ಸಾರಿ ಹೇಳಿದ್ರು, ಈಗ ಎಷ್ಟು ದಿನ ಆಯ್ತು, ಒಂದು 20 ದಿನಗಳ ಹಿಂದೆ ಹೇಳಿದ್ರು, ಇಲ್ಲ ನಮಗೆ ಇನ್ನೂ ಸ್ವಲ್ಪ ಟೈಮ್ ಬೇಕಾಗ್ತದೆ ಅಂತ. ಟೈಮ್ ಗೀಮ್ ಎಲ್ಲ ಕೊಡೋಕ್ಕಾಗೋದಿಲ್ಲ. ನೀನು ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವನಾಗಿದೆಯಾ, ಅಲ್ಲೇ ಹೋಗಿ ಕೂತ್ಕೊಂಡು ಅದನ್ನು ಮಾಡಿಸಿ, ಯಾಕಂದರೆ ಕಂಚಿನ ಪ್ರತಿಮೆ ಆಗಬೇಕಲ್ಲ, ಸ್ವಲ್ಪ ಸಮಯ ಬೇಕಾಗ್ತದೆ ಅಂತ ಹೇಳಿದ್ರು. ಆಗಬಾರದು, ನಾವು ಕೂಡಲೇ ಅದನ್ನು ನವೆಂಬರ್ 1ನೇ ತಾರೀಕಿಗೆ ಅದನ್ನು ಉದ್ಘಾಟನೆ ಮಾಡ್ತಕ್ಕಂಥ ಕೆಲಸ ಆಗಬೇಕು. ಅದು ಈ ರಾಜ್ಯದ ತುಂಬ ಕನ್ನಡದ ರಥ ಓಡಾಡ ಇದೆ, ಇಡೀ ರಾಜ್ಯದ ತುಂಬ. ಹಂಪಿನಲ್ಲಿ ಪ್ರಾರಂಭ ಆಯಿತು ನವೆಂಬರ್ 1ನೇ ತಾರೀಕು, ನವೆಂಬರ್ 2ನೇ ತಾರೀಕು ಹಂಪಿನಲ್ಲಿ ಪ್ರಾರಂಭ ಆಯಿತು. ನವೆಂಬರ್ 3ನೇ ತಾರೀಕು ಗದಗ್ನಲ್ಲಿ ದೊಡ್ಡ ಸಭೆ ಮಾಡಿ ಅದನ್ನು, ಯಾಕಂದರೆ ಗದಗ್ನಲ್ಲಿನೇ ನಾಮಕರಣ ಆಗಿದ್ದದು, ಅದಕ್ಕೋಸ್ಕರ ನಾವು ಅಲ್ಲೇ ಮಾಡಬೇಕು ಅಂತೇಳಿ ಗದಗ್ನಲ್ಲಿ ದೊಡ್ಡ ಸಭೆಯನ್ನು ಮಾಡ್ತು. ಅದಾದಮೇಲೆ ಅನೇಕ ಭಾಗಗಳಲ್ಲಿ ಸಭೆ ಮಾಡಿದೆ, ರಥ ಓಡಾಡಿದೆ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಕರ್ನಾಟಕ, ಆಮೇಲೆ ಕನ್ನಡ ಸಂಸ್ಕೃತಿ ಇಲಾಖೆಯವರು ಒಟ್ಟಿಗೆ ಸೇರಿ ಮಾಡ್ತಾ ಇರ್ತಕ್ಕಂಥ ಕೆಲಸ ಇದಾಗಿದೆ. ಇಲ್ಲಿ ನಾವು ಕರ್ನಾಟಕ ಯಾಕೆ, ಈಗಾಗಲೇ ತಂಗಡಿಗೆಯವರು ಹೇಳಿದ್ದಾರೆ, ಯಾಕೆ ರಾಯಚೂರನ್ನು ಆಯ್ಕೆ ಮಾಡ್ಕೊಂಡು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ಇವತ್ತು ಸಾಯಂಕಾಲದವರೆಗೆ ನಾನು ಉದ್ಘಾಟನೆ ಮಾಡಿ ಹೋಗ್ತೀನಿ. ಸಾಯಂಕಾಲದವರೆಗೆ ಗೋಕಾಕ್ ವರದಿ ಹಿನ್ನೋಟ ಮತ್ತು ಮುನ್ನೋಟ ಇದರ ಬಗ್ಗೆ ಚರ್ಚೆ ಆಗ್ತದೆ. ಕನ್ನಡ, ಅದರ ಏಳ್ಗೆ, ಅದರ ಅಭಿವೃದ್ಧಿ ಮತ್ತು ಕರ್ನಾಟಕವನ್ನು ಕನ್ನಡಮಯ, ಕನ್ನಡದ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಅನೇಕ ಜನ ಸಾಹಿತಿಗಳು ಇದರಲ್ಲಿ ಭಾಗವಹಿಸ್ತಾರೆ, ಕಲಾವಿದರು ಇದರಲ್ಲಿ ಭಾಗವಹಿಸ್ತಾರೆ. ಮತ್ತು ಗೋಕಾಕ್ ವರದಿ ಅದು ಜಾರಿಯಾಗಬೇಕು ಅಂತ ಹೋರಾಟ ಮಾಡೋದಂಥವರು ಕೂಡ ಭಾಗವಹಿಸ್ತಾರೆ. ಅದನ್ನು ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಗೋಕಾಕ್ ವರದಿಯ ಹಿನ್ನೋಟ ಮುನ್ನೋಟ ಇದು ಚರ್ಚೆ ಯಶಸ್ವಿ ಆಗಲಿ ಅಂತೇಳಿ ಹಾರೈಸಿ, ಈ ಕಾರ್ಯಕ್ರಮದಲ್ಲಿ ನನಗೆ ಕರೆದು ಇದನ್ನು ಉದ್ಘಾಟನೆ ಮಾಡ್ತಕ್ಕಂಥ ಅವಕಾಶ ಕಲ್ಪಿಸಿಕೊಟ್ಟಂಥ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದವರಿಗೆ ಮತ್ತು ಕರ್ನಾಟಕ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರಿಗೆ ನನ್ನ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡ.